ಹಲೋ, ನಮಸ್ಕಾರ. ಸಿಂಪಲಾಗಿ ಒಂದು ಆಲೂ ಬಾತ್ ಮಾಡಿದ್ದೆ, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಅಂದರೆ ಕುಕ್ಕರಲ್ಲಿ ಕೆಲವರಿಗೆ ಮಾಡೋಕ್ಕೆ ಇಷ್ಟ ಇರಲ್ವಲ್ಲ, ಡೈರೆಕ್ಟಾಗಿ ಕೂಡ ಆಲೂ ಬಾತ್ನ ಸಿಂಪಲಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿ ನಾನು ಇದನ್ನು ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ. ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅಷ್ಟಕ್ಕಿಂತ ಮುಂಚೆ ಆಲೂನ ನೀರಲ್ಲಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ನೀರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಹೆಚ್ಚು ಎಣ್ಣೆ ಒಳಗೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಬೀಳಲ್ಲ. ಇಲ್ಲ ಅಂದರೆ ಬಾತ್ಗೆ ಕಂಪಲ್ಸರಿ ಎಣ್ಣೆ ಒಳಗೆ ಬೇಯಿಸ್ಕೋಬೇಕು, ಆವಾಗ ಅದರಿಂದ ಅದು ಪುಡಿ ಪುಡಿ ಆಗಿರುತ್ತೆ. ಇಲ್ಲ ಅಂತಂದರೆ ಒಂಥರ ಆಗಿಬಿಡತ್ತೆ. ನೀರು ಹಾಕಿಬಿಟ್ರೆ, ಅದಕ್ಕೆ ನೀರಲ್ಲೇ ಬೇಯಿಸ್ಕೊಂಡ್ಬಿಟ್ರೆ ಅಷ್ಟೊಂದು ಎಣ್ಣೆ ಬೇಕಾಗೋದಿಲ್ಲ, ನಾರ್ಮಲ್ಲಾಗಿ ಇರುತ್ತೆ. ಜಸ್ಟ್ ಒಗ್ಗರಣೆಗೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಮೇಲೆ ಆ ಬೇಯಿಸಿದಂತಹ ಆಲೂನ ಹಾಕಿ ನಾನು ಚೆನ್ನಾಗಿ ಕಲಸಿ ಅದ್ರ ಮೇಲೆ 1-2 ಸ್ಪೂನು ಸಾರಿನ ಪುಡಿ, ಹುಳಿ ಪುಡಿ ಮತ್ತು ಅಚ್ಚಕಾರದ ಪುಡಿ ಇವೆರಡು ಮಿಕ್ಸ್ ಮಾಡಿರೋದು. ಸಾರಿನ ಪುಡಿ, ಹುಳಿ ಪುಡಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಆಮೇಲೆ ಅದ್ರ ಮೇಲೆ ಅಚ್ಚಕಾರದ ಪುಡಿ ಹಾಕಿದ್ದೀನಿ. ಬಣ್ಣಕ್ಕೆ, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತಲ್ವ. ಉಪ್ಪು ಹಾಕಿಬಿಟ್ಟು 2 ಸ್ಪೂನು ಎಣ್ಣೆ ಮತ್ತು ಅದ್ರ ಮೇಲೆ ಹಾಕಿ ಸಿಮ್ಮಲ್ಲಿಟ್ಟು ಕಲಸಿಟ್ಬಿಡ್ಬೇಕು. ಇವಾಗ ಹಬ್ಬ ಹರಿದಿನಗಳಲ್ಲಿ ಕೆಲವರೆಲ್ಲ ಈರುಳ್ಳಿ ಬಳಸಲ್ವಲ್ಲ, ಅಂಥವ್ರಿಗೆ ಇದು ಚೆನ್ನಾಗಿರುತ್ತೆ. ಮತ್ತು ಬೇರೆ ಅನ್ನ ಮಾಡ್ಕೊಂಬಿಟ್ಟಿರ್ತೀವಲ್ಲ, ಆ ಅನ್ನದ ಜೊತೆಗೆ ಇದನ್ನು ಕಲಿಸ್ಬಿಟ್ರೆ ನೀಟಾಗಿ ಸಿಂಪಲಾಗಿರುತ್ತೆ. ಚಿತ್ರಾನ್ನಕ್ಕೆ ಇದಕ್ಕೆ ಅಂತ ಈ ಆಲೂ ಬಾತ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನಾನು ಇದನ್ನು ಯಾವಾಗಾದ್ರೂ ಹಬ್ಬಗಳಿಗೆಲ್ಲ ಮಾಡ್ತಿರ್ತೀನಿ. ಬಹಳ ಟೇಸ್ಟಿ ಇರುತ್ತೆ, ಬೇಗ ಆಗುತ್ತೆ, ತಲೆನೋವು ಇರೋದಿಲ್ಲ. ಮಾಡಿಯೋ ಟೈಮ್ ಇಲ್ಲಲ್ಲಪ್ಪ ಏನು ಮಾಡಬೇಕು ಅನ್ನೋ ಇದಿರೋದಿಲ್ಲ, ಬೇಗ ಆಗತ್ತೆ. ಅದು ಮಾವಿನ ಹಣ್ಣು ಮತ್ತು ಶಾವಿಗೆ ಪಾಯಸ ಅದ್ರ ಜೊತೆಗೆ ನಾನು ಅದನ್ನು ಮ್ಯಾಚ್ ಮಾಡಿದ್ದೆ. ಸೊ ಹೇಗಿದೆ ಅಂತ ನೀವು ಟ್ರೈ ಮಾಡಿ ಹೇಳಿ.